ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಚುನ್ಮರಿ ಅಂದರೆ ಮಂಡಕ್ಕಿಗೆ ಚುನ್ಮರಿ ಅಂತಾರೆ. ಇದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ನಾನು ಬಿಸಿ ಮಾಡ್ಕೋತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಕ್ರಿಸ್ಪಿ ಆಗಬೇಕು. ಆಮೇಲೆ ಒಂದು ಬಾಣಲಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋತಾ ಇದ್ದೇನೆ. ಇದು ಬಿಸಿ ಆದಮೇಲೆ ನಾನು ಏನೇನನ್ನು ತೊಗೊಂಡಿದ್ದೇನೆ ಇವಾಗ ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇದು ಚುನ್ಮರಿ ಮಾಡಿಟ್ರೆ 2-3 ತಿಂಗಳು ಏನೂ ಆಗೋದಿಲ್ಲ ಫ್ರೆಂಡ್ಸ್. ನಾವು ಇಟ್ಟು ತಿನ್ಬೋದು. ಇವಾಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಜಜ್ಜಿದಂಥ ಬೆಳ್ಳುಳ್ಳಿ ನಾವು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬ್ರೌನ್ ಆಗೋ ಮಟ್ಟ ನಾವು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಪುಟಾಣಿ ಕಾಳು ಹಾಕ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆದಮೇಲೆ ಶೇಂಗಾ ಕಾಳನ್ನು ಹಾಕೊಳ್ಳೋಣ. ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಚುನ್ಮರಿ ಚೂಡ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ಳೋಣ. ಏಕೆಂದರೆ ಇಲ್ಲಾಂದರೆ ಇದು ಎಲ್ಲವನ್ನು ಎಕ್ದಮ್ ಹಾಕಿದರೆ ಸುಟ್ಟು ಹೋಗ್ತದೆ, ಬೆಳ್ಳುಳ್ಳಿ ಆಗಲಿ ಶೇಂಗಾ ಆಗಲಿ. ಅದಕ್ಕಾಗಿ ಇವಾಗ ಜೀರಿಗೆ ಹಾಕಿದ್ದೇನೆ ಫ್ರೆಂಡ್ಸ್. ಆಮೇಲೆ ಸಾಸಿವೆ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಇದಕ್ಕೆ ಹೋಮ್ ಕಾಳು ಅಂತಾರೆ ಮತ್ತು ಅಜ್ವಾನ್ ಕಾಳು ಅಂತಾರೆ. ಅಜ್ವಾನ್ ಕಾಳು ಹಾಕಿದ್ದೀನಿ. ಇವಾಗ ಕರೆದಿಟ್ಕೊಂಡಂಥದ್ದು ಬೆಳ್ಳುಳ್ಳಿ ಮತ್ತು ಶೇಂಗಾ ಕಾಳು ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕೊತ್ತಂಬರಿ ಸೊಪ್ಪು 1 ಬಟ್ಲಷ್ಟು ಅದು ಹಾಕಿದ್ದೀನಿ. ಬಿಸಿ ಮಾಡ್ಕೊಳ್ಳೋಣ. ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಮತ್ತು ಅರಶಿನ ಮತ್ತು ಕೆಂಪು ಖಾರದ ಪುಡಿ, 1 ಬೌಲಷ್ಟು ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ಇವಾಗ ನಾನು ಸ್ವಲ್ಪ ಹೊತ್ತು ಹಾಕಿದ ಮೇಲೆ ಫ್ಲೇಮನ್ನು ಬಂದ್ ಮಾಡಿಬಿಡೋಣ. ಇಲ್ಲಾಂದರೆ ಖಾರ ಎಲ್ಲ ಸುಟ್ಟು ಹೋಗ್ತದೆ. ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ನೋಡಿ, ನಾನು ಬಿಸಿ ಮಾಡಿದಂಥ ಚುನ್ಮರಿ, ಇದು ಫ್ರೈ ಮಾಡಿದಂಥ ಮಸಾಲೆ ಎಲ್ಲ ಹಾಕಿ ತಿರುಗಿಸ್ಕೊಳ್ಳೋಣ. ಮತ್ತು ನಾನು ಬಿಸಿ ಮಾಡಿದಂಥ ಕ್ರಿಸ್ಪಿಯಾಗಿ ಚುನ್ಮರಿ ರೆಡಿ ಇತ್ತು. ಅದಕ್ಕೆ ಇವಾಗ ನಾನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇದು ಮದುವೆ ಆಗಲಿ ಏನಾದರೂ ಫಂಕ್ಷನ್ ಇದ್ದಾಗಲಿ ಮಾಡಿ ಇಟ್ಟರು ಏನೂ ಆಗೋದಿಲ್ಲ. ಮತ್ತು ನಮ್ಮ ಸೈಡು ಉತ್ತರ ಕರ್ನಾಟಕ ಸೈಡ್ ಚುನ್ಮರಿ ಬೇಕೇ ಬೇಕು, ನಾಷ್ಟ ಆಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ. ನೋಡಿ ಫ್ರೆಂಡ್ಸ್, ಉಳಿದಂಥ ಎಣ್ಣೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಗೆ ಯಾರಾದರೂ ಗೆಸ್ಟ್ ಬರಲಿ, ಯಾರಾದರೂ ಬಂದರೆ ಇದು ಚುನ್ಮರಿ ಮಾಡಿಟ್ಟು ಯಾರಾದರೂ ಬಂದಾಗ ಗೆಸ್ಟ್ ಕೊಡಲಿಕ್ಕೆ ರುಚಿಯಾಗದಂಥ ಚುನ್ಮರಿಯನ್ನು ರೆಡಿಯಾಗಿದೆ. ಚುನ್ಮರಿ ನಾವು ಮನೆಯಲ್ಲಿ ಹೀಗೆ ಎಲ್ಲ ಮಾಡಿ ಇಡ್ತೇವೆ.
ಎಲ್ಲ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮಲ್ಲೇ ಬೆಳ್ಳುಳ್ಳಿ ಚುರ್ಮರಿ ಅಂದರೆ ಭಾಳ ಇಷ್ಟ ಪ್ರಿಯವಾದಂಥ ಡಿಶ್ ಆಗಿದೆ. ಎಲ್ಲರಿಗೂ ರುಚಿಯಾಗಿದಂಥ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರೂ ತಿಂತಾರೆ. ಚುರ್ಮರಿ ಯಾರೂ ತಿನ್ನೋದಿಲ್ಲ ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಸಾಲೆದಾರ್ ಚುರ್ಮರಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.